ಸದ್ಯದಲ್ಲೇ ನಮ್ಮ ಕಿಂಗ್ ಕೊಹ್ಲಿ ಭಾರತ ತೊರೆದು ಫಾರಿನ್ ನಲ್ಲಿ ಸೆಟ್ಲ್ ಆಗ್ತಿದ್ದಾರಂತೆ. ಕೊಹ್ಲಿ ಇತ್ತೀಚೆಗೆ ಲಂಡನ್ ಬೀದಿಗಳಲ್ಲಿ ಸಾರ್ವಜನಿಕವಾಗಿ ಕಾಣಿಸಿಕೊಳ್ಳುತ್ತಿದ್ದಾರೆ. ಕೊಹ್ಲಿ ಲಂಡನ್ ನಲ್ಲಿ ರಸ್ತೆ ದಾಟುವುದು, ರೈಲ್ವೆ ನಿಲ್ದಾಣದಲ್ಲಿ ಇರುವುದು, ಹೀಗೆ ಹಲವು ವಿಡಿಯೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದ್ದು ಅಭಿಮಾನಿಗಳು ಕುತೂಹಲದಿಂದ ಶೇರ್ ಮಾಡಿ ಕಾಮೆಂಟ್ ಮಾಡಿದ್ದಾರೆ. ಈ ವಿಡಿಯೋದಲ್ಲಿ ಕೊಹ್ಲಿ ತಮ್ಮ ಪತ್ನಿ ಬಾಲಿವುಡ್ ನಟಿ ಅನುಷ್ಕಾ ಶರ್ಮಾ ಮತ್ತು ಇಬ್ಬರು ಮಕ್ಕಳೊಂದಿಗೆ ಕಾಣಿಸಿಕೊಂಡಿದ್ದಾರೆ. ಹಾಗಾದ್ರೆ ಬ್ರಿಟನ್ ಪೌರತ್ವ ಪಡೆಯಲು ಮುಂದಾದರ ವಿರಾಟ್ ಕೊಹ್ಲಿ. ವಿರಾಟ್ IPL ಆಡೋದು ಡೌಟಾ? ಇದೆಲ್ಲದರ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಮುಂದೆ. ಸದ್ಯದಲ್ಲೇ ನಮ್ಮ ಕಿಂಗ್ ಕೊಹ್ಲಿ ಭಾರತ ತೊರೆದು ಫಾರಿನ್ ನಲ್ಲಿ ಸೆಟ್ಲ್ ಆಗ್ತಿದ್ದಾರಂತೆ. ಹಾಗಾದ್ರೆ ಬ್ರಿಟನ್ ಪೌರತ್ವ ಪಡೆಯಲು ಮುಂದಾದರ ವಿರಾಟ್ ಕೊಹ್ಲಿ. ಭಾರತ ತಂಡದ ಮಾಜಿ ಕ್ಯಾಪ್ಟನ್ ವಿರಾಟ್ ಕೊಹ್ಲಿ ಅನುಷ್ಕಾ ಶರ್ಮಾ ಲಂಡನ್ಗೆ ಶಿಫ್ಟ್ ಆಗಲಿದ್ದಾರೆ ಅನ್ನೋ ವದಂತಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿವೆ. T20 ವಿಶ್ವಕಪ್ ಗೆದ್ದ ಬಳಿಕ ಕೊಹ್ಲಿ ಮುಂಬೈನಿಂದ ಲಂಡನ್ಗೆ ತೆರಳಿದ್ದಾರೆ. ಯಾವುದಾದರೂ ಟೂರ್ನಮೆಂಟ್ ಇದ್ದಾಗ ಲಂಡನ್ನಿಂದಲೇ ಕೊಹ್ಲಿ ಭಾರತಕ್ಕೆ ಟ್ರಾವೆಲ್ ಮಾಡುತ್ತಿದ್ದಾರೆ. ಹಾಗಾಗಿ ಈ ಚರ್ಚೆ ಜೋರಾಗಿದೆ. ಕೊಹ್ಲಿ ಪತ್ನಿ ಅನುಷ್ಕಾ ಮತ್ತವರ ಮಕ್ಕಳಾದ ಅಕಾಯ್, ವಾಮಿಕಾ ಲಂಡನ್ನಲ್ಲೇ ಇದ್ದಾರೆ. ಸದ್ಯ ಕೊಹ್ಲಿ ಆಗಾಗ ಲಂಡನ್ಗೆ ಹೋಗಿ ಬರುತ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಇಡೀ ಕುಟುಂಬ ಲಂಡನ್ನಲ್ಲೇ ನೆಲೆಸುವ ಸಾಧ್ಯತೆ ಇದೆ ಎಂದು ತಿಳಿದು ಬಂದಿದೆ. ವಿರಾಟ್ IPL ಆಡೋದು ಡೌಟಾ? ಕೊಹ್ಲಿ ಬ್ರಿಟಿಷ್ ಪ್ರಜೆಯಾದರೆ IPL 2025ರಲ್ಲಿ ಭಾಗವಹಿಸಲು ಕಷ್ಟ ಆಗಬಹುದು. ಇಂಡಿಯನ್ ಪ್ರೀಮಿಯರ್ ಲೀಗ್ BCCI ನಿಯಂತ್ರಣದಲ್ಲಿದ್ದು ಈ ಟೂರ್ನಿಯಲ್ಲಿ ಭಾಗಿಯಾಗಲು ನಿರ್ದಿಷ್ಟ ನಿಯಮಗಳು ಇವೆ. ಪೌರತ್ವಕ್ಕಿಂತ ಹೆಚ್ಚಾಗಿ ಪ್ರಾತಿನಿಧ್ಯದ ದೇಶದ ಆಧಾರದ ಮೇರೆಗೆ IPL ಆಡಬೇಕಾಗುತ್ತದೆ. ಬ್ರಿಟನ್ ಪ್ರಜೆಯಾದರೂ ಕೊಹ್ಲಿ ಕ್ರಿಕೆಟ್ನಲ್ಲಿ ಭಾರತ ತಂಡವನ್ನೇ ಪ್ರತಿನಿಧಿಸಿದರೆ IPL ಆಡಲು ಕಷ್ಟ ಆಗುವುದಿಲ್ಲ. ಅವರು ಭಾರತವನ್ನು ಪ್ರತಿನಿಧಿಸದೆ ಹೋದಲ್ಲಿ IPL ಆಡುವುದು ಕಷ್ಟವಾಗಲಿದೆ ಎಂದು ವರದಿಯಾಗಿದೆ. ಕೊಹ್ಲಿ ವಿದೇಶಿ ಪೌರತ್ವ ಪಡೆಯುವುದು ಹೇಗೆ? ವಿರಾಟ್ ಕೊಹ್ಲಿ ಬ್ರಿಟಿಷ್ ಪೌರತ್ವ ಪಡೆಯಲು ಆನ್ಲೈನ್ ಅರ್ಜಿ ಸಲ್ಲಿಸಬೇಕು. ಈ ಫಾರ್ಮ್ಗೆ 80 ಪೌಂಡ್ಗಳು ನೀಡಬೇಕು. ಈ ಪ್ರಕ್ರಿಯೆಯಲ್ಲಿ ಅಗತ್ಯವಿರೋ ವೈಯಕ್ತಿಕ ಮಾಹಿತಿ ಮತ್ತು ಬಯೋಮೆಟ್ರಿಕ್ ಡೇಟಾ ಒದಗಿಸಬೇಕು. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.